11ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಕದನಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿ. ಇರಾನ್ಗೆ ರಷ್ಯಾ ಚೀನಾ ಬೆಂಬಲ ಘೋಷಣೆ. ಟ್ರಂಪ್ ಎಂಟ್ರಿ ಪರಮಾಣು ಯುದ್ಧಕ್ಕೆ ನಾಂದಿ. ರಷ್ಯಾ ಅಧ್ಯಕ್ಷ ಪುಟಿನ್ ಎಚ್ಚರಿಕೆ. ಹಾಗಾದ್ರೆ ಇದು 3ನೇ ಮಹಾಯುದ್ಧದ ಮುನ್ಸೂಚನೆಯ? ಹೌದು, ಇರಾನ್ ಇಸ್ರೇಲ್ ಕದನಕ್ಕೆ ಅಮೆರಿಕ ಎಂಟ್ರಿ ನೀಡಿದೆ. ಇರಾನ್ ಮೇಲೆ ನಿಗಿ ಕೆಂಡ ಕಾರುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಬೆಂಬಲಿಸುವ ನೆಪದಲ್ಲಿ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡುತ್ತಿದೆ. ಇರಾನ್ಗೆ ರಷ್ಯಾ ಚೀನಾ ಬೆಂಬಲಕ್ಕೆ ನಿಂತಿದೆ. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ತಾವು ಯಾವ ಪಕ್ಷ ಸೇರುತ್ತೇವೆ ಅನ್ನೋದರ ಬಗ್ಗೆ ಒಬ್ಬೊಬ್ಬರೇ ಬಹಿರಂಗಪಡಿಸುತ್ತಿದ್ದಾರೆ. ಹಾಗಾದ್ರೆ ಟ್ರಂಪ್ ಎಂಟ್ರಿ 3ನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ? ಇಸ್ರೇಲ್ ಇರಾನ್ ನಡುವಿನ ಕದನದಲ್ಲಿ ಭಾರತದ ನಿಲುವೇನು? ಇವೆಲ್ಲವನ್ನ ತಿಳಿಯೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ಕಳೆದ 11 ದಿನಗಳಿಂದ ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಲೇ ಇದೆ. ಈವರೆಗೂ ಈ ಎರಡು ದೇಶಗಳಲ್ಲಿ 1000ಕ್ಕೂ ಹೆಚ್ಚು ಜನ ಜೀವ ತೆತ್ತಿದ್ದಾರೆ. ಈ ನಡುವೆ ಅಮೆರಿಕ ಇಸ್ರೇಲ್ಗೆ ಬೆಂಬಲ ಸೂಚಿಸಿ ಇರಾನ್ನ 3 ಪ್ರಮುಖ ಪರಮಾಣು ಕೇಂದ್ರಗಳ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಇರಾನ್ಗೆ ಶರಣಾಗುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 1 ವಾರಗಳ ಗಡುವು ನೀಡಿದ್ದಾರೆ. ಆದ್ರೆ ಇರಾನ್ ಶರಣಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಅಲ್ಲದೆ ಇರಾನ್ಗೆ ಯುದ್ಧ ನಿಲ್ಲಿಸಿ, ಇಲ್ಲವಾದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಅತ್ತ ಇರಾನ್ ಕೂಡ ಅಮೆರಿಕದ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಪರಮಾಣು ದಾಳಿಯ ಎಚ್ಚರಿಕೆ. ಇಸ್ರೇಲ್ಗೆ ಅಮೆರಿಕ ಬೆಂಬಲ ಸೂಚಿಸ್ತಾ ಇದ್ದಂತೆ ರಷ್ಯಾ ಚೀನಾ ಇರಾನ್ ಪರ ಮಾತನಾಡ್ತಿದ್ರೆ, ಅಲ್ಲದೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶ ಪರಮಾಣು ಯುದ್ಧಕ್ಕೆ ಪ್ರೇರಣೆ ನೀಡಲಿದೆ ಅನ್ನೋದನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಎಚ್ಚರಿಸಿದ್ದಾರೆ. ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಈ ಯುದ್ಧದ ಬಗ್ಗೆ ಆಸಕ್ತಿ ತೋರಿಸ್ತಾ ಇರೋದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆಯಾ ಅನ್ನುವ ಆತಂಕ ಜನರನ್ನ ಕಾಡುತ್ತಿದೆ. ಮೋದಿ ಟ್ರಂಪ್ ವೈಮನಸ್ಸು. ಒಂದು ಕಡೆ ಟ್ರಂಪ್ ಇರಾನ್ ಮೇಲೆ ಯುದ್ಧ ಸಾರುತ್ತಿದ್ರೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಯುದ್ಧ ನಿಲ್ಲಿಸುವತ್ತ ಚಿತ್ತ ಹರಿಸಿದ್ದಾರೆ. ಸಮರ ನಿಲ್ಲಿಸಿ ಶಾಂತಿ ಸ್ಥಾಪಿಸಿ ಎಂದು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ಗೆ ಮೋದಿ ಸೂಚನೆಯನ್ನ ನೀಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಹೀಗೆ ಮುಂದುವರೆದರೆ ಭಾರತದಲ್ಲಿ ಇಂಧನದ ಬೆಲೆ ಸೇರಿ ಇತರೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗಲಿದೆ ಅನ್ನೋದು ಸ್ಪಷ್ಟ. ಭಾರತ, ಅಮೆರಿಕ ಹಾಗೂ ಇರಾನ್ ಉಭಯ ದೇಶಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿದೆ. ಆದ್ರೆ ಈ ಯುದ್ಧ ಹಾಗೂ ಟ್ರಂಪ್ನ ಕೆಟ್ಟ ನಿರ್ಧಾರ ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಧಕ್ಕೆಯಾಗಲಿದೆ. ಒಟ್ಟಾರೆ ಇರಾನ್ ಇಸ್ರೇಲ್ ಯುದ್ಧ ಮತ್ತಷ್ಟು ತೀವ್ರಗೊಂಡ್ರೆ ಭಾರತ ಸೇರಿ ಇತರೆ ದೇಶಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ನಷ್ಟ ಉಂಟಾಗುವುದು ಪಕ್ಕಾ.